ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಒತ್ತಿ. ನಾನು ಹಾಕುವಂಥ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಇವತ್ತು ನಾನು ಫಿಶ್ ಮಸಾಲ ಫ್ರೈ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಮಾಡುವ ವಿಧಾನ: ನಾನು ಇಲ್ಲಿ ಬಂಗುಡೆ ಮೀನನ್ನು ತೆಗೆದುಕೊಂಡಿದ್ದೀನಿ. ಮೀನನ್ನು ಚೆನ್ನಾಗಿ ವಾಶ್ ಮಾಡಿ ಅದಕ್ಕೆ ಉಪ್ಪು ಮತ್ತು ಮಸಾಲೆಯನ್ನು ಹಚ್ಚಿ 10 ನಿಮಿಷ ಬಿಟ್ಟಿದ್ದೀನಿ. ಲಾಸ್ಟ್ ಟೈಮ್ ನಾನು ಫಿಶ್ ರವಾ ಫ್ರೈ ಮಾಡುವಾಗ ಮಸಾಲೆ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ನಿಮಗೇನಾದರೂ ಮಸಾಲೆ ಮಾಡುವ ವಿಡಿಯೋ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಒಂದ್ಸಲ ನೋಡಿಕೊಳ್ಳಿ. ನಂತರ ಇದಕ್ಕೆ 2 ಕಟ್ ಮಾಡಿದ ಈರುಳ್ಳಿ, ಸ್ವಲ್ಪ ಎಣ್ಣೆ, ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು, ಕರಿಬೇವು, ಜಜ್ಜಿದ ಶುಂಠಿ ಸ್ವಲ್ಪ, ಬೆಳ್ಳುಳ್ಳಿ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಅದು ಬಿಸಿಯಾದ ಮೇಲೆ ಅದಕ್ಕೆ 3 ರಿಂದ 4 ಚಮಚ ಎಣ್ಣೆಯನ್ನು ಹಾಕಿ ಎಣ್ಣೆಯನ್ನು ಪಾತ್ರೆ ಫುಲ್ ಸ್ಪ್ರೆಡ್ ಮಾಡಿ ಎಣ್ಣೆ ಬಿಸಿಯಾಗಬೇಕು. ಇವಾಗ ಇದಕ್ಕೆ ಬೆಳ್ಳುಳ್ಳಿ, ಶುಂಠಿ, ಕರಿಬೇವು, ಈರುಳ್ಳಿಯನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಇದಕ್ಕೆ 1/4 ಚಮಚದಷ್ಟು ಉಪ್ಪನ್ನು ಹಾಕಿ, ಮೀನು ಮತ್ತು ಮಸಾಲೆಗೆ ಉಪ್ಪನ್ನು ಹಾಕಿ ಕಲಸಿರೋದ್ರಿಂದ ಇಲ್ಲಿ ಜಾಸ್ತಿ ಉಪ್ಪು ಬೇಕಾಗೋದಿಲ್ಲ, ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ. ಈರುಳ್ಳಿ ಸರಿಯಾಗಿ ಬೇಯಬೇಕು. ಈ ಥರ ಕೆಂಪಗಾದ ಮೇಲೆ ಇದನ್ನು ಪಾತ್ರೆಯ ಫುಲ್ ತೆಳುವಾಗಿ ಸ್ಪ್ರೆಡ್ ಮಾಡಿಕೊಳ್ಳಿ. ಮಸಾಲ ಹಚ್ಚಿದ ಮೀನನ್ನು ಇದರ ಮೇಲೆ ಇಡಿ. ಮತ್ತು ಮಸಾಲೆ ಏನಾದರೂ ಉಳಿದಿದ್ರೆ ಅದನ್ನು ಕೂಡ ಮೀನಿನ ಮೇಲೆ ಹಚ್ಚಿ ಮಸಾಲ ಫ್ರೈಯನ್ನು ಬೇರೆ ಥರ ಕೂಡ ಮಾಡ್ಬೋದು. ನಾನು ಈ ಥರ ಒಗ್ಗರಣೆಯನ್ನು ಹಾಕಿ ಮಾಡಿರೋದ್ರಿಂದ ಈರುಳ್ಳಿ ಸ್ಮೆಲ್ ಚೆನ್ನಾಗಿ ಬರ್ತಾ ಇರುತ್ತೆ. ಇವಾಗ ಇದಕ್ಕೆ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಹಾಕ್ಕೊಳ್ಬೇಕು. ಸ್ವಲ್ಪ ಎಣ್ಣೆಯನ್ನು ಕೂಡ ಮೇಲೆ ಹಾಕಿ ಮುಚ್ಚಳವನ್ನು ಕ್ಲೋಸ್ ಮಾಡಿ ಇದನ್ನು ಒಂದು 5 ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕು. ಫಿಶ್ ಮಸಾಲ ಫ್ರೈ ತೋರಿಸಿ ಅಂತ ವೀಕ್ಷಕರೊಬ್ಬರು ರಿಕ್ವೆಸ್ಟ್ ಮಾಡಿದರು, ಅದಕ್ಕಾಗಿ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಇದು ಇವಾಗ ಈ ಕಡೆ ಬೆಂದಿದೆ. ಸೆಟ್ಕದ ಸಹಾಯದಿಂದ ಮೀನನ್ನು ತಿರ್ಸಿ ಹಾಕ್ಕೊಳ್ಬೇಕು. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಪ್ಲೇಟನ್ನು ಕ್ಲೋಸ್ ಮಾಡಿ ಮತ್ತೆ 5 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳಿ. ಇವಾಗ ಮೀನು ಮತ್ತು ಮಸಾಲೆ ಎಲ್ಲ ಸರಿಯಾಗಿ ಬೆಂದು ಎಣ್ಣೆ ಬಿಟ್ಕೊಂಡಿದೆ. ಮಸಾಲ ಫ್ರೈ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಎಣ್ಣೆಯನ್ನು ಜಾಸ್ತಿ ಯೂಸ್ ಮಾಡೋದ್ರಿಂದ ಮೀನನ್ನು ಈಸಿಯಾಗಿ ತೆಗಿಬೋದು. ಇದಿವಾಗ ಆಗಿದೆ. ಇದನ್ನು ಒಂದು ಪ್ಲೇಟ್ನಲ್ಲಿ ಸರ್ವ್ ಮಾಡಿ. ಕುಚಲಕ್ಕಿ ಗಂಜಿ ಜೊತೆ ಮಸಾಲ ಫ್ರೈ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಈ ಥರ ಡಿಫ್ರೆಂಟಾಗಿ ಮಾಡಿರುವ ಮಸಾಲ ಫ್ರೈಯನ್ನು ನೀವೊಂದು ಸಲ ಟ್ರೈ ಮಾಡಿ ನೋಡಿ. ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.